Dear students of class 8th, dear students, in this video class, we will see the one of the best story, 8th standard English, second language English ಅಲ್ಲಿ ಈ ಒಂದು ಅದ್ಭುತವಾಗಿರತಕ್ಕಂತ ಒಂದು ಸ್ಟೋರಿಯನ್ನ ಒಂದು ಹುಡುಗನ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಒಂದು ಹುಡುಗ ಏನು ಮಾಡ್ತಾನಪ್ಪ ಅಂದ್ರೆ ಪ್ರತಿನಿತ್ಯ ಕೊಡ್ತಕ್ಕಂಥ ಅನ್ನವನ್ನ ಅಥವಾ ಊಟವನ್ನ ಅಥವಾ ಅಂಬಲಿಯನ್ನ ಇನ್ನಷ್ಟು ಕೇಳಿದ ಅಂತಕ್ಕಂಥ ಒಂದು ಸ್ಟೋರಿಯನ್ನ ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಚಾರ್ಲಸ್ ಡಿಕನ್ಸ್ ಅವರು ಬರೆದಿದ್ದಾರೆ. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ವಿವರಣೆಯನ್ನು ಎಕ್ಸ್ಪ್ಲನೇಷನನ್ನು ನಾನು ಕೊಡಲಿಕ್ಕೆ ಹೊಂಟಿದ್ದೀನಿ. ಇಟ್ ಈಸ್ ದ ಬೆಟರ್ಮೆಂಟ್ ಆಫ್ 8th ಕ್ಲಾಸ್ ಸ್ಟೂಡೆಂಟ್ಸ್ ಹೂ ಆರ್ ಲರ್ನಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಓಕೆ ಡಿಯರ್ ಸ್ಟೂಡೆಂಟ್, ಇದು ಎಷ್ಟನೇ ಲೆಸನ್ ಇದು? ಫ್ರೋಸ್ 4 ಇದೆ ನೋಡ್ರಿ. ಉಳಿಕಿದ ಎಲ್ಲ ಲೆಸನ್ಸ್ಗಳನ್ನು 8th 9th 10th ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಈ ಲೆಸನ್ಸ್ಗಳನ್ನು ಎಕ್ಸ್ಪ್ಲನೇಷನ್ಸ್ಗಳನ್ನು ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಲೆಟ್ಸ್ ಪ್ರಾರಂಭ ಮಾಡೋಣ್ರಿ. ಓಕೆ, ಫ್ರೋಸ್ 4 ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಒಬ್ಬ ಹುಡುಗ ಏನು ಮಾಡ್ತಾನಪ್ಪ ಅಂದ್ರೆ ಪ್ರತಿನಿತ್ಯ ಅವನಿಗೆ ಕೊಡ್ತಕ್ಕಂಥ ಊಟದಕ್ಕಿಂತ ಜಾಸ್ತಿ ಕೇಳ್ತಾನಲ್ಲ, ಆ ಒಂದು ಸ್ಟೋರಿಯನ್ನು ನಾನು ಅಡ್ವಾನ್ಸ್ ಏನು ಹೇಳಂಗಿಲ್ಲ, ಅದನ್ನು ನಾವು ನೋಡ್ತಾನೆ ಹೋಗೋಣ. ಈ ಒಂದು ಸ್ಟೋರಿಯನ್ನು ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಈ ಸ್ಟೋರಿಯನ್ನು ಬರೆದವ್ರು ಯಾರಪ್ಪ ಅಂದ್ರೆ ಚಾರ್ಲಸ್ ಡಿಕನ್ಸನ್ ಅವರು. ಓಕೆ, ಇಲ್ಲಿದ್ದಾರೆ ನೋಡ್ರಿ. ಓಕೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ಅಬೌಟ್ ದ ಆಥರನ್ನು ನೋಡೋಣ. ನಾವು ಇಲ್ಲಿ ಚಾರ್ಲಸ್ ಡಿಕನ್ಸ್ ಅವರು ಹುಟ್ಟಿದ್ದು ಯಾವಾಗಪ್ಪ ಅಂತಂದ್ರೆ 1812ರಲ್ಲಿ, ಅವರು ತೀರಿಕೊಂಡಿದ್ದು 1870ರಲ್ಲಿ. ದ ಗ್ರೇಟೆಸ್ಟ್ ವಿಕ್ಟೋರಿಯನ್ ನೋವೆಲಿಸ್ಟ್, ಇವರೊಬ್ಬ ಶ್ರೇಷ್ಠ ಅಥವಾ ಬಹಳ ದೊಡ್ಡದಾಗಿರ್ತಕ್ಕಂಥ ವಿಕ್ಟೋರಿಯನ್ ನೋವೆಲಿಸ್ಟು, ವಿಕ್ಟೋರಿಯಾ ರಾಣಿಯ ಕಾಲದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಸಿದ್ಧ ಕಾದಂಬರಿಕಾರ ಅಂತ ಹೇಳ್ಬೋದು. is known for his attacks on social evils like child labor and institutional cruelty. His attacks, ಇವರು ಸ್ಪೆಷಲ್ ಆಗಿ ಬರೆದಿರೋದು ಯಾವ್ದ್ರ ಕಡೆಯಪ್ಪ ಅಂತಂದ್ರೆ ಇವರು ಒಂದು ಬರವಣಿಗೆಯಲ್ಲಿ ಫೋಕಸ್, ಅಟ್ಯಾಕ್ ಅಂದ್ರೆ ಇಲ್ಲಿ ಇನ್ನೊಬ್ಬರನ್ನ ಹೊಡೆಯೋದಲ್ರಿ, ಅವರು ಫೋಕಸ್ ಮಾಡಿರೋದು, ಅವರು ಆಯ್ಕೆ ಮಾಡ್ಕೊಂಡಿರೋದು ಯಾವುದಪ್ಪ ಅಂತಂದ್ರೆ ಸೋಷಿಯಲ್ ಎವಿಲ್ಸ್, ಈಗ ಸಾಮಾಜಿಕ ಅನಿಷ್ಟಗಳಂತ ಕರಿತೀವಲ್ಲ, ಸಮಸ್ಯೆಗಳಂತ ಕರಿತೀವಲ್ಲ, ಅವುಗಳ ಮೇಲೆ ಬಹಳಷ್ಟು ಫೋಕಸನ್ನು ಮಾಡಿದಾರ ಚಾರ್ಲಸ್ ಡಿಕನ್ಸ್ ಅವರು. ಯಾವಪ್ಪ ಅಂದ್ರೆ ಸಾಮಾಜಿಕ ಒಂದು ಅನಿಷ್ಟಗಳು, ಭೂತಗಳು ಅಂತ ಕರಿತಾ ಇರೋದು. ಫಸ್ಟ್ ಒಂದು ಚೈಲ್ಡ್ ಲೇಬರ್, ಈ ಒಂದು ಚಿಕ್ಕ ಮಕ್ಕಳನ್ನು ದುಡಿಸ್ಕೊಳ್ಳೋದು. ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರುಯಾಲಿಟಿ, ಈ ಒಂದು ಕೆಲವೊಂದಿಷ್ಟು ಸಂಸ್ಥೆಗಳಲ್ಲಿ ಬಹಳಷ್ಟು ಕ್ರೂರತನದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಶೋಷಣೆಯನ್ನು ಮಾಡ್ತಿರ್ತಾರೆ. ಹೀಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್, ಅವರು ಬರೆದಿರ್ತಕ್ಕಂಥ ಅದ್ಭುತ ಜನಪ್ರಿಯ ಪುಸ್ತಕಗಳು ಯಾವಪ್ಪ ಅಂತಂದ್ರೆ ಡೇವಿಡ್ ಕಾಪರ್ಫೀಲ್ಡು ಅನ್ನೆದ್ದು. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ ಅ ಟೇಲ್ ಆಫ್ 2 cities, ಅಂದ್ರೆ 2 ನಗರಗಳ ಒಂದೇ ಬಾಲ ಅಂತ ಬರೀತಾರೆ. ಆ್ಯಂಡ್ ಗ್ರೇಟ್ ಎಕ್ಸ್ಪೆಕ್ಟೇಷನ್, ಒಂದು ಮಹಾನ್ ನಿರೀಕ್ಷೆಗಳು ಅಂತ ಬರೀತಾರೆ. ದಿಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ಓಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಓಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪುವರ್ ಹೌಸ್. ಈ ಒಂದು ಹುಡುಗ ಯಾರಪ್ಪ ಅಂತ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್, ಆ ಹುಡುಗ ಯಾರಪ್ಪ ಅಂದ್ರೆ ಓಲಿವರ್ ಟ್ವಿಸ್ಟ್ ಅಂತಕ್ಕಂಥ ಒಂದು ಪುಸ್ತಕದಿಂದ ಆ ಒಂದು ಶಾರ್ಟ್ ಪ್ಯಾರಾಗ್ರಾಫ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಆ ಓಲಿವರ್ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಈ ಒಂದು ಬಡ ಪುವರ್ ಹೌಸ್ ಅಂತ ಕರಿತೀವಲ್ರಿ, ಈ ಒಂದು ಬಡ ಹಾಸ್ಟೆಲ್ ಆಗಲಿ ಅಥವಾ ಈ ಅನಾಥ ಮಕ್ಕಳ ಒಂದು ಗೃಹ ಆಗಲಿ, ಅದು ನನ್ನ ಆಶ್ರಮಗಳಾಗಲಿ, ಅಂಥ ಒಂದು ಸ್ಟೋರಿಯನ್ನು ಇಲ್ಲಿ ನಮ್ಮ ಚಾರ್ಲಸ್ ಡಿಕನ್ಸ್ ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋತಾ ಹೋಗೋಣ. ಓಕೆ, ಶಾಲ್ ವಿ ಸ್ಟಾರ್ಟ್ ದ ಫಸ್ಟ್ ಪ್ಯಾರಾಗ್ರಾಫ್? ಓಕೆ. ಓಲಿವರ್ ವಾಸ್ born in the poor house of a little country town in a cold, black night in the winter of 1837. ಈ ಓಲಿವರ್ ಹುಟ್ಟಿದ್ದೆ ಏನಪ್ಪ ಅಂತಂದ್ರೆ ಈ ಪುವರ್ ಹೌಸು, ಈ ಬಡ ಕುಟುಂಬ, ಬಡ ಆಶ್ರಮ ಅಂತಲೂ ಕರಿಬೋದು. ಈ ಒಂದು ಬಡ ಆಶ್ರಮದಲ್ಲೇ ಅವನ ಜನ್ಮವನ್ನು ಪಡ್ಕೊಳ್ತಾನೆ. ಆಫ್ ಎ ಲಿಟಲ್ ಕಂಟ್ರಿ ಟೌನ್, ಆ ಒಂದು ಚಿಕ್ಕ ದೇಶದ ಒಂದು ಚಿಕ್ಕ ನಗರದಲ್ಲಿ, ಕೋಲ್ಡು ಅಂದ್ರೆ ಚಳಿ ಇರತಕ್ಕಂಥ ಸಮಯದಲ್ಲಿ, ಬ್ಲ್ಯಾಕ್ ನೈಟ್ ಅಲ್ಲಿ ಯಾವುದೇ ಒಂದು ಬೆಳಕನೇ ಇರುವುದಿಲ್ಲ,
ಅಂಥ ಒಂದು ಸಂದರ್ಭದಲ್ಲಿ, ಅಂಥ ಒಂದು ರಾತ್ರಿಯಲ್ಲಿ, ಈ ಒಂದು ಚಳಿಗಾಲದ ಸಮಯದಲ್ಲಿ, ಇನ್ ದ ವಿಂಟರ್ ಅಂದರೆ ಏನ್ರಿ, ಚಳಿಗಾಲದ ಸಮಯದಲ್ಲಿ ಈ ಓಲಿವರು ತನ್ನ ಜನ್ಮವನ್ನು 1837ರಲ್ಲಿ ಜನ್ಮವನ್ನು ಪಡೆದುಕೊಳ್ತಾನೆ. ಮುಂದೆ ಏನಾಗ್ತದೆ ನೋಡ್ರಿ, ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಎ ಡಾಕ್ಟರ್ ಹೂ ವಾಸ್ ಹ್ಯಾಸ್ಲಿ ಕಾಲ್ಡ್ ಫಾರ್ ದ ಪರ್ಪಸ್ ಆ್ಯಂಡ್ ಬೈ ಆ್ಯನ್ ಓಲ್ಡ್ ಪಾಪರ್ ವುಮೆನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್. ದ ಬರ್ತ್ ವಾಸ್ ಅಟೆಂಡೆಡ್, ಇವನ ಹುಟ್ಟು ಯಾವ ರೀತಿ ಆಯ್ತು ಅನ್ನೋದನ್ನು ನಾವು ನೋಡೋಣ ಇಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ನಾನು ಹಾಗೆ ವರ್ಡ್ ಮೀನಿಂಗನ್ನು ಹೇಳ್ತಾ ಹೋಗ್ತಿರ್ತೀನಿ, ಅದನ್ನು ಬರ್ಕೊಡ್ರಿ. ನೀವು ಟೆಕ್ಸ್ಟ್ ಬುಕ್ಕರ ನೀವು ಮುಂದೆ ಇಟ್ಕೊಡ್ರಿ, ಪೆನ್ಸಿಲ್ಲೇ ಬರ್ಕೊಡ್ರಿ. ನಿಮಗೂ ಕೂಡ ಮತ್ತೊಮ್ಮೆ ಓದಿದಾಗ ಭಾಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇವನು ಹುಟ್ಟು ಯಾರಿಂದ ಆಯ್ತಪ್ಪ ಅಂತಂದ್ರೆ ಬೈ ಎ ಡಾಕ್ಟರ್, ಒಬ್ಬ ಡಾಕ್ಟರ್ನಿಂದ, ವೈದ್ಯನಿಂದ. ಯಾರಪ್ಪ ಅಂತಂದ್ರೆ ಆಗಿನ ಕಾಲದ ಡಾಕ್ಟರ್ ಯಾರಪ್ಪ ಅಂತಂದ್ರೆ ಮನ್ಯಾನವರೇ, ಹಿರಿಯ ಮನುಷ್ಯರು, ಅವರೇ ಮಾಡ್ತಾಯಿದ್ರು. ಹೂ ವಾಸ್ ಹ್ಯಾಸ್ಲಿ ಮೀನ್ಸ್ ಅವಸರದಿಂದ, ವೇಗದಿಂದ. ಕಾಲ್ಡ್ ಫಾರ್ ದ ಪರ್ಪಸ್, ಕರೆದರು. ಪರ್ಪಸ್ ಯಾವ ಉದ್ದೇಶಕ್ಕೆ? ಆ್ಯಂಡ್ ಬೈ ಆ್ಯನ್ ಓಲ್ಡ್ ಪಾಪರ್ ವುಮೆನ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಬಡ ಅಂತನ ಕರೀಬೋದು. ಈ ಬಡ ಹೆಣ್ಣು ಮಗಳು ಬರ್ತಾಳೆ. ಹೂ ವಾಸ್ ಎಕ್ಸ್ಪೀರಿಯನ್ಸ್ ಇನ್ ಸಚ್ ಮ್ಯಾಟರ್ಸ್, ಆಗಿನ ಒಂದು ಹೆರಿಗೆಗಳನ್ನು, ಈ ಒಂದು ಡೆಲಿವರಿಗಳನ್ನು ಒಂದು ಅಜ್ಜಿಯಂದಿರು, ಅನುಭವ ಹೊಂದಿದವರು. ಈಗೆಲ್ಲ ನಮ್ಮ ಡೆಲಿವರಿ ಎಲ್ಲಿ ಆಗ್ತಾವಪ್ಪ ಅಂದ್ರೆ ಹಾಸ್ಪಿಟಲಲ್ಲಿ ಆಗ್ತಾವೆ. ಆ ಒಂದು ಹಳೆ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಮನೆಯಲ್ಲೇನೆ ಅಲ್ಲಿ ಒಂದು ಅಜ್ಜಿಯರು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಎಲ್ಲರ ಹೆರಿಗೆಗಳನ್ನು, ಆ ಓಣಿ ಆಗಿರ್ಬೋದು, ಆ ಊರಾಗಿರ್ಬೋದು, ಅದರಲ್ಲಿ ಅನುಭವವನ್ನು ಬಹಳಷ್ಟು ಹೊಂದಿದ್ರು. ಅಂಥವರು ಏನಪ್ಪ ಅಂದರೆ ಈ ಬಡ ಹೆಣ್ಣು ಮಗಳು ಈ ಒಂದು ಓಲಿವರ್ನ ಒಂದು ಜನ್ಮಕ್ಕೆ ಆ ಒಂದು ಡೆಲಿವರಿಯನ್ನು ಈಕೆ ಮಾಡಿಸ್ಕೊಂಡ್ಳು. ನೆಕ್ಸ್ಟ್ ಮುಂದೆ ಏನಾಗ್ತದೆ ನೋಡ್ರಿ, ಈ ಒಂದು ಡೆಲಿವರಿ ಸಂದರ್ಭದಲ್ಲಿ ಓಲಿವರ್ ಹುಟ್ಟತಕ್ಕಂಥ ಸಮಯದಲ್ಲಿ ಏನಾಗುತ್ತೆ ನೋಡ್ರಿ, ಸೆಕೆಂಡ್ ಪ್ಯಾರಾಗ್ರಾಫನ್ನು ನೋಡೋಣ. ದ ಮದರ್ ಡೈಡ್ ಆಲ್ಮೋಸ್ಟ್ ಆಸ್ ಸೂನ್ ಆಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೀತ್. ಈ ಒಂದು ಮಗು ಓಲಿವರು, ಈ ಮಗು ಹುಟ್ಟಿದ ತಕ್ಷಣನೇ ಏನಪ್ಪ ಅಂತಂದ್ರೆ ತನ್ನ ಉಸಿರಾಟವನ್ನು ಪ್ರಾರಂಭ ಮಾಡಿತು. ಬಟ್ ತಾಯಿ ಉಸಿರಾಟ ನಿಂತು ಹೋಯ್ತು. ಅಂದ್ರೆ ಮಗು ಹುಟ್ಟಿತು, ತಾಯಿ ತೀರ್ ಹೋದಳು ಈ ಒಂದು ಡೆಲಿವರಿ ಸಮಯದಲ್ಲಿ. ಶಿ ವಾಸ್ ಯಂಗ್, ಇವರಮ್ಮ ಓಲಿವರ್ನ ಅಮ್ಮ ಯಂಗ್ ಇದ್ದಳು. ಈಗ ಜಸ್ಟ್ ಒಂದು 25, 26, 28 ಇರ್ಬೋದು ರೀ. ಆ ಒಂದು ಯಂಗ್ ವಯಸ್ಸಿನಲ್ಲೇ ತೀರಿ ಹೋದಳು. ಗುಡ್ ಲುಕಿಂಗ್ ವುಮೆನ್, ಅತ್ಯಂತ ಬ್ಯೂಟಿಫುಲ್ ಆಗಿ ಕೂಡ ಇದ್ದಳು, ಸುಂದರ ಕೂಡ ಆಗಿದ್ದಳು. ಹೂ ಹ್ಯಾಡ್ ಬೀನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಈ ಹೆಣ್ಮಗಳು ಎಲ್ಲಿಪ್ಪ ಅಂದ್ರೆ ರೋಡ ಪಕ್ಕದಲ್ಲಿನೇ ಬಿದ್ದು ಏನು ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಒದ್ದಾಡ್ತಾ ಇದ್ರು. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಆ ಒಂದು ರೋಡಿನಲ್ಲಿ ಮಲಗಿದ್ರಲ್ಲ, ಅದು ಏನು ತೋರಿಸ್ತಾ ಇತ್ತಪ್ಪ ಅಂದರೆ ಇಟ್ ವಾಸ್ ಕ್ಲಿಯರ್, ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಏನು? ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್ ಅಂದ್ರೆ ಆಕೆ ಸಾಯೋಕ್ಕಿಂತ ಮುಂಚೆನೆ ಕೆಲವೊಂದಿಷ್ಟು ಕಿಲೋಮೀಟರ್ಗಳು ನಡೆದುಕೊಂಡು ಬಂದಿದ್ದಳು ಅನ್ನೋದನ್ನು ನಾವಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು. ಹರ್ ಶೂಸ್ ಹ್ಯಾಡ್ ಬಿನ್ ಟಾರ್ನ್ ಟು ಪೀಸಸ್. ಆಕೆ ಬಂದು ಏನಾಗಿದ್ದವಪ್ಪ ಅಂತಂದ್ರೆ ಶೂಸ್ಗಳು, ನಾವು ಬೂಟ್ ಅಂತ ಕರಿತೀವಲ್ರಿ, ಅವು ಹರಿದಿದ್ವು ಮತ್ತು ಚೂರು ಚೂರು ಚಿಂದಿಯಾಗಿ ಬಿದ್ದಿದ್ವು. ವೇರ್ ಶಿ ಹ್ಯಾಡ್ ಕಮ್ ಫ್ರಮ್ ಆರ್ ವೇರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್ ನೋ ಬಡಿ ನ್ಯೂ. ಆಕೆ ಎಲ್ಲಿಂದ ಬಂದಳು ಮತ್ತು ಎಲ್ಲಿ ಹೊರಟಿದ್ಳು ಅನ್ನೋದು ಅಲ್ಲಿ ಯಾರಿಗೂ ಕೂಡ ಗೊತ್ತಾಗಲೇ ಇಲ್ಲ. ಈಕೆಯನ್ನು ಆ ಒಂದು ಬೀದಿ ಪಕ್ಕ ಬಿದ್ದ ಅಥವಾ ಮಲಗಿದ್ದನ್ನು ನೋಡಿ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ಬರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ. ಲೆಟ್ಸ್ ವಿ ವಿಲ್ ಸಿ ದ ಥರ್ಡ್ ಪ್ಯಾರಾಗ್ರಾಫ್. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ಅಮ್ಮ ತೀರೋದಳು, ಮಗು ಜನ್ಮವನ್ನು ಪಡೆದುಕೊಳ್ತು. ದ ಬೇಬಿ ಕ್ರೈಡ್ ಲೌಡ್ಲಿ. ಆ ಒಂದು ಚಿಕ್ಕ ಮಗು ಯಾರು? ಓಲಿವರ್ ಚೀರ್ಲೆ ನೋಡಿ. ಹುಟ್ಟಿದಾಗ ಆ ಮಕ್ಕಳು ಚಿಕ್ಕ ಕಂದಮ್ಗಳು ಚೀರ್ತಾ ಇರ್ತಾವೆ, ಅಳ್ತಾ ಇರ್ತಾವೆ. ಹಾಗಿದು ಕೂಡ ಬಹಳಷ್ಟು ಜೋರಾಗಿ ಅಳ್ತಾ ಇದೆ ಆ ಮಗು. If he could have known that he was now an orphan of a poor house. If he could have known, ಅವನಿಗೆ ಒಂದು ವೇಳೆ ಗೊತ್ತಿದ್ರೆ, ಏನು ಗೊತ್ತಿದ್ರೆ, that he was now an orphan. ಆ ಮಗುವಿಗೆ ಗೊತ್ತೇ ಇಲ್ಲ ನಾನೊಬ್ಬ ಅನಾಥ ಅಂತ ಹೇಳ್ಕಿರನ್.
ಎಲ್ಲಿದ್ದೀನಿ ನಾನೊಬ್ಬ ಅನಾಥ, ಆರ್ಫನ್ ಅಂದ್ರೆ ಏನ್ರಿ ಅನಾಥ. ಎಲ್ಲಿದ್ದೀನಿ? ಪುವರ್ ಹೌಸ್, ಅನಾಥ ಆಶ್ರಮ ಅಂತ ಕರಿತೀವಲ್ಲ, ಈ ಬಡ ಮಕ್ಕಳ ಆಶ್ರಮ ಅಂತ ಕರಿತೀವಲ್ಲ, ಮನೆ ಅಂತ ಕರಿತೀವಲ್ಲ, ಅಲ್ಲಿದ್ದೀನಿ ಅಂತ ಹೇಳಿಕಿರಂದ ಗೊತ್ತಿದ್ರೆ ಏನಾಗ್ತಿತ್ತಪ್ಪ ಅಂತಂದ್ರೆ, ಇಟ್ ಈಸ್ ಲೈಕ್ಲಿ ದ್ಯಾಟ್ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್. ನಾನೊಬ್ಬ ಅನಾಥ, ನಾನು ಈ ಒಂದು ಬಡ ಆಶ್ರಮದಲ್ಲಿದ್ದೀನಿ, ಮನೆಯಲ್ಲಿ ಇದ್ದೀನಿ ಅಂತ ಗೊತ್ತಾದರೆ ಇನ್ನೂ ಬಹಳಷ್ಟು ಆ ಮಗು ಅತ್ಯಂತ ಜೋರಾಗಿ ಅಳುತ್ತೆ ಅಂತ ಹೇಳಿಕೆಂದು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಇಲ್ಲಿ ಚಾರ್ಲಸ್ ಡಿಕನ್ಸ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ದೇ ಕಾಲ್ಡ್ ಹಿಮ್ ಓಲಿವರ್ ಟ್ವಿಸ್ಟ್. ಜನ ಅವನನ್ನು ಏನಂತ ಹೆಸರಿಟ್ರು, ಏನಂತ ಕರಿಲಕತ್ರಪ್ಪ ಅಂದ್ರೆ ಓಲಿವರ್ ಟ್ವಿಸ್ಟ್ ಅಂತಾನೆ ಕರಿಲಕತ್ರು. ಆ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್. ಈ ಒಂದು ಹೆಸರು ಕಂಡಿಡಿದವರು, ಅವನಿಗೆ ಇಟ್ಟವ್ರು, ಆ ಒಂದು ಮಗುವಿಗೆ ಇಟ್ಟವ್ರು ಯಾರಪ್ಪ ಅಂತಂದ್ರೆ ಮಿಸ್ಟರ್ ಬಂಬಲ್ ಅವರು. ದ ಟೌನ್ ಬಿಡಲ್. ದ ಟೌನ್ ಬಿಡಲ್ ಅಂದ್ರೆ ಏನಪ್ಪ ಅಂತಂದ್ರೆ ಆ ಒಂದು ನಗರದ ಅಧಿಕಾರಿ. ಬಿಡಲ್ ಅಂದ್ರೆ ಏನ್ರಿ? ಅಧಿಕಾರಿ. ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರ್ತೇನೆ, ನೀವು ಹಾಗೆ ಬರ್ಕೊಡ್ರಿ. ಬಿಡಲ್ ಅಂದ್ರೆ ಏನು? ಅಧಿಕಾರಿ. ಬಿಕಾಸ್ ಹಿ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್. ಆ ಒಂದು ಏನು ವಿಚಾರ ಮಾಡ್ತಾನೆ ಇರಲಿಲ್ಲ ಅವ. ಯಾರಿಗೇನು ಬೇಕಾದ್ರೆ ಹೆಸರಿಡ್ತಿದ್ದ, ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇರಲಿಲ್ಲ, ಆ ಮಕ್ಕಳ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ. ಮುಂದೆ ಏನಾಗುತ್ತೆ ನೋಡ್ರಿ, ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಎವರ್ ದ ಪೀಪಲ್ ಆಫ್ ದ ಪುವರ್ ಹೌಸ್. ಈ ಪುವರ್ ಹೌಸ್ದು, ಈ ಒಂದು ಬಡ ಮಕ್ಕಳ ಆಶ್ರಮದು ಪೂರ್ತಿ ಅಧಿಕಾರ. ಅಥಾರಿಟಿ ಅಂದ್ರೆ ಏನ್ರಿ? ಅಧಿಕಾರ. ಮತ್ತು ಆ ಜನರ ಮೇಲೆ, ಆ ಮಕ್ಕಳ ಮೇಲೆ ಪೂರ್ತಿ ಅಧಿಕಾರ ಯಾರಿಗಿತ್ತು? ಮಿಸ್ಟರ್ ಬಂಬಲ್ಗಿತ್ತು. ಯಾರಿಗಿತ್ತು? ಮಿಸ್ಟರ್ ಬಂಬಲ್ಗಿತ್ತು. ಹಿ ಥಾಟ್ ಹಿಮ್ಸೆಲ್ಫ್ ಅ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ಅವ ವಿಚಾರಿಸಿದ್ದ ಅಥವಾ ತಾನೇ ವಿಚಾರ ಮಾಡಿದ್ದ. ಏನಂತಪ್ಪ ಅಂದ್ರೆ ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡಿದ್ದ. ಏನಂತ ಹೇಳಪ್ಪ ಅಂದ್ರೆ, ಐ ಆಮ್ ಎ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ನಾನು ಅತ್ಯಂತ ದೊಡ್ಡ ಅಧಿಕಾರಿ, ಮನುಷ್ಯ, ನಿಜವಾಗಿಯೂ ನಾನು ಎಲ್ಲರಿಗಿಂತ ದೊಡ್ಡವ ಅಂತ ಏನು ಮಾಡಿದ್ದಪ್ಪ ಅಂದ್ರೆ ಅವ ತಿಳಿದುಕೊಂಡಿದ್ದ. He starved and ill-treated the children under his care. He starved. Starved means ಹಸಿವಿನಿಂದ ಒದ್ದಾಡುವಾಗೆ ಮಾಡ್ತಿದ್ದ ಒಂದು ಬಡ ಆಶ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ. ಆ್ಯಂಡ್ ಇಲ್-ಟ್ರೀಟೆಡ್, ಅತ್ಯಂತ ಕ್ರೂರತನದಿಂದ ಆ ಮಕ್ಕಳನ್ನ ಟ್ರೀಟ್ ಮಾಡ್ತಾ ಇದ್ದ, ನಡೆಸ್ಕೊಳ್ತಾ ಇದ್ದ. ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಯಾಕಂದ್ರೆ ಪುವರ್ ಹೌಸಲ್ಲಿ, ಆ ಅನಾಥಾಶ್ರಮದಲ್ಲಿ ಆ ಮಕ್ಕಳಿದ್ದು, ಅವರನ್ನು ಹೊಡೆಯೋದು ಬಡಿಯೋದು, ಅವರಿಗೆ ಸರಿಯಾಗಿ ಹೊಟ್ಟೆ ತುಂಬ ಊಟ ಕೊಡ್ತಾ ಇರಲಿಲ್ಲ. ಇಂಥ ಒಂದು ಅಧಿಕಾರಿ ಯಾರಪ್ಪ ಅಂತಂದ್ರೆ ಯಾರು? ಮಿಸ್ಟರ್ ಬಂಬಲ್. Oliver's 9th birthday found him a pale, thin child who had hardly known a kind word. Oliver's 9th birthday. ಈ ಒಂದು ಓಲಿವರ್ನ 9 ವರ್ಷಗಳು ಪೂರೈಸಿದ ನಂತರ ಬರ್ತ್ಡೇ. ಫೌಂಡ್ ಹಿಮ್ ಅ ಪೇಲ್. ಆ ಒಂದು ಯಾವ ರೀತಿ ಇವನಿಗೆ ಕಾಣಿಸುತ್ತಪ್ಪ ತನ್ನ ಮಕ, ಪೇಲ್ ಅಂದರೆ ಮಕ ಬಾಡಿದ ಹಾಗೆ. ಥಿನ್ ಚೈಲ್ಡ್ ಹೂ ಹ್ಯಾಡ್ ಹಾರ್ಡ್ಲಿ ನೌನ್ ಅ ಕೈಂಡ್ ವರ್ಡ್. ಆ ಒಂದು ಮಗುವಿಗೆ ಈ ಒಂದು ಕರುಣೆಯನ್ನು ತೋರಿಸ್ತಕ್ಕಂಥ ವರ್ಡ್ಗಳೇ ಗೊತ್ತಿಲ್ಲ ಅವನಿಗೆ. ಯಾಕಂದ್ರೆ ಅಲ್ಲೆಲ್ಲ ಬೈಯೋದು ಹೊಡೆಯೋದು ಬರೀ ಇದೇ ಇತ್ತು. ಆರ್ ಮೆಟ್ ವಿತ್ ಅ ಕೈಂಡ್ಲಿ ಲುಕ್. ಯಾರು ಕೂಡ ಆ ಮಗುವನ್ನು ಒಂದು ಅತ್ಯಂತ ಮುಗ್ಧತೆಯಿಂದ, ಕರುಣೆಯಿಂದ ನೋಡಿರಲೇ ಇಲ್ಲ. ಅದು ಹೆಂಗಂತ ಗೊತ್ತೇ ಇರಲಿಲ್ಲ ಆ ಮಗುವಿಗೆ. ಹೀಸ್ ಓನ್ಲಿ ಫ್ರೆಂಡ್ಸ್ ವರ್ ಹೀಸ್ ಲಿಟಲ್ ಕಂಪ್ಯಾನಿಂಗ್ ಇನ್ ಮೈಸ್ರಿ. ಅವನ ಒಂದು ಗೆಳೆಯರೇ ಏನಾಗಿದ್ರಪ್ಪ ಅಂತಂದ್ರೆ ಅವನ ಒಂದು ಸಹಪಾಠಿಗಳಾಗಿದ್ದು ಈ ಒಂದು ಜಿಪುಣತನದಲ್ಲಿ. ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ಕ್ರೂರತನದ ಒಂದು ಶಿಕ್ಷೆಗಳಲ್ಲಿ ಅವನ ಫ್ರೆಂಡ್ಸೇ ಅವನಿಗೆ ಬಹಳಷ್ಟು ಜೊತೆಗಾರರಾಗಿ ನಿಲ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಬಟ್ ಇನ್ ದ ಎಂಡ್, ಕೊನೆಯದಾಗಿ ಏನಾಯ್ತು ನೋಡ್ರಿ, ಅವನ ಫ್ರೆಂಡ್ಸ್ ಅವನಿಗೆ ಏನು ಮಾಡಿದಾರಪ್ಪ ಅಂದ್ರೆ ಓಲಿವರ್ಗೆ, ದೇ ಬ್ರಾಟ್ ಹಿಮ್ ಟ್ರಬಲ್. ಅವನನ್ನು ಕಷ್ಟಕ್ಕೆ, ಟ್ರಬಲ್ ಅಂದ್ರೆ ಏನ್ರಿ? ತೊಂದರೆಗೆ ಸಿಲುಕಾಕಿದ್ರು ಅವನ ಗೆಳೆಯರೇ. ಹೇಗೆ ಸಿಲುಕಾಕಿದ್ರು, ಹೇಗೆ ಕಷ್ಟ ತಂದರು ಓಲಿವರ್ಗೆ ಅನ್ನೋದನ್ನು ನೋಡೋಣ. ದೇ ಪರ್ಸ್ಯೂಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ನಮ್ಮ ಟೈಟಲ್ ಏನದರಿ, ದ ಬಾಯ್ ಹೂ ಆಸ್ಕ್ ಫಾರ್ ಮೋರ್ ಅದಲ್ಲ, ಆ ರೀತಿ ಅವನನ್ನು ಮನಸ್ಸನ್ನು ಚೇಂಜ್ ಮಾಡಿದ್ರು. ನಿನಗೆ ಸ್ವಲ್ಪ ಅಂಬಲಿ ಹಾಕ್ತಾರೆ, ಊಟ ಹಾಕ್ತಾರೆ, ಇನ್ನೊಂದು ಸ್ವಲ್ಪ ಬೇಡು ಅಂತೇಳಪ್ಪ ಅಂದ್ರೆ ಅವನಿಗೆ ಅವನ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಸ್ವಲ್ಪ ಬೇಡು ಅಂತ ಏಕೆಂದ ಒಂದು ಮನಸ್ಸನ್ನು ಬದಲಾಯಿಸಿ ಬೇಡೋ ಹಾಗೆ ಮಾಡ್ತಾರೆ. ಏನಾಗುತ್ತೆ ಅನ್ನೋದನ್ನು
ನಾವು ನೋಡೋಣ್ರಿ. ಇಲ್ಲಿ ಕ್ವಶನ್ಸ್ ಇದಾವೆ. ವೇರ್ ವಾಸ್ ಓಲಿವರ್ ಟ್ವಿಸ್ಟ್ ಬೋರ್ನ್? ಈ ವಾಸ್ ಬೋರ್ನ್ ಇನ್, ಎಲ್ಲಿ ಹುಟ್ಟಿದ್ರಪ್ಪ ಅಂದ್ರೆ ದೇರ್ ಇಸ್ ಅ ಕಂಟ್ರಿ ಟೌನ್ ಇನ್ ಎ ಕೋಲ್ಡ್ ವಿಂಟರ್ ಬ್ಲ್ಯಾಕ್ ನೈಟ್ ಇನ್ ದ 1837 ಅಂತ ಹೇಳ್ಬೋದು. ಹೂ ವೇರ್ ದ ಪ್ರೆಸೆಂಟ್ ಫೆನ್ ಓಲಿವರ್ ವಾಸ್ ಬೋರ್ನ್? ಎಲ್ಲಿ ಹುಟ್ಟಿದ? ಇವೆಲ್ಲ ಪ್ರಶ್ನೆಗಳಿಗೆ ಇಲ್ಲೇ ಇದ್ದಾವೆ ಕ್ವಶನ್ಸ್. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಕಮೆಂಟ್ ಸೆಕ್ಷನಲ್ಲಿ ನಾನು ಆನ್ಸರ್ ಹೇಳ್ತೀನಿ ನಿಮಗೆ, ಅಥವಾ ಇನ್ನೊಂದು ವಿಡಿಯೋ ಕ್ಲಾಸಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತೆಗೆದುಕೊಂಡು ಬರ್ತೀನಿ. ಇಟ್ಸ್ ಟೈಮ್ ಟು ಗಿವ್ ದ ಎಕ್ಸ್ಪ್ಲನೇಷನ್ ಆಫ್ ದ ಲೆಸನ್ ಆರ್ ಸ್ಟೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈ 4 ಪ್ಯಾರಾಗ್ರಾಫ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಮೂವ್ ಟು ದ 5th ಪ್ಯಾರಾಗ್ರಾಫ್. ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್ ಆಟ್ ಅ ಸಪ್ಪರ್ ಟೈಮ್. ಇನ್ನೂ ಒಂದು ಸ್ವಲ್ಪ ಬೇಡ ಅಂತೇಳಿ ಗೆಳೆಯರು ತಲೆ ತುಂಬಿದ್ರಲ್ರಿ, ಆ ಒಂದು ಸಮಯ ಬಂದೇ ಬಿಡ್ತು. ಯಾವಾಗ ಆಯಿತು, ಸಂಭವಿಸ್ತು? ಯಾವಾಗ? ಒಂದು ದಿನ ಸಾಯಂಕಾಲ. ಯಾವಾಗ? ಈ ಒಂದು ರಾತ್ರಿ ಊಟದ ಸಮಯದಲ್ಲಿ. ಸಪ್ಪರ್ ಟೈಮ್ ಅಂದ್ರೆ ಏನ್ರಿ? ರಾತ್ರಿ ಊಟ. ದ ಚಿಲ್ಡ್ರನ್ ವೇರ್ ಫೆಡ್ ಇನ್ ಅ ಲಾರ್ಜ್. ಎಲ್ಲರ ಮಕ್ಕಳು ಊಟ ಮಾಡ್ತಾ ಇದ್ರು. ಎಲ್ಲಿ? ಅತ್ಯಂತ ಉದ್ದವಾದ ದೊಡ್ಡದಾದ ಸ್ಟೋನ್ ಹಾಲ್. ಅವಾಗೆಲ್ಲ ಕಲ್ಲಿನ ಮನೆಗಳಿದ್ವು. ಆ ಒಂದು ಕಲ್ಲಿನಿಂದ ಕಟ್ಟಿದ ಒಂದು ದೊಡ್ಡ ಆ ಒಂದು ಹಾಲ್ನಲ್ಲಿ ಎಲ್ಲರೂ ಊಟ ನಡೀತಾ ಇತ್ತು. ವಿತ್ ಅ ಬಿಗ್, ಒಂದು ದೊಡ್ಡದಾದ ಏನಿತ್ತು ರೀ, ಮೆಟಲ್ ಬೆಸಿನ್ ಆಟ್ ಒನ್ ಎಂಡ್. ಒಂದು ಎಂಡ್ ಕಡೆ, ಒಂದು ಕೊನೆಯಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಲೋಹದ ಪಾತ್ರೆಯನ್ನ ಏನು ಮಾಡಿದ್ರು? ತುಂಬಿಟ್ಟಿದ್ರು ಊಟವನ್ನ ಆ ಒಂದು ದೊಡ್ಡ ಕಲ್ಲಿನ ಹಾಲಲ್ಲಿ. ಮುಂದೆ ಏನಾಗುತ್ತಾ ನೋಡ್ರಿ. ದ ಮಾಸ್ಟರ್ ಸ್ಟುಡ್ ಬೈ ದ ಬೆಸಿನ್. ಆ ಒಂದು ಈ ಎಲ್ಲ ಹುಡುಗರ ಒಬ್ಬ ಮಾಸ್ಟ್ರು, ಈಗ ಹಾಸ್ಟೆಲ್ನ ಹೆಂಗೆ ವಾರ್ಡರ್ ಇರ್ತಾರಲ್ಲ ಹಂಗ ಇವ ಏನು ಮಾಡ್ತಾ ಇದ್ದ? ಊಟವನ್ನ ಬಡಿಸ್ತಾ ಇದ್ದ ಎಲ್ಲ ಮಕ್ಕಳಿಗೆ. ಆ್ಯಂಡ್ ಸರ್ವ್ಡ್ ಈ ಚೈಲ್ಡ್ ವಿತ್ ಎ ಸ್ಮಾಲ್ ಬೌಲ್. ಒಂದು ಚಮಚೆ ಇರ್ತದಲ್ರಿ, ಆ ಒಂದು ಚಮಚೆ ಎಲ್ಲರಿಗೆ ಹಾಕ್ತಾ ಇದ್ದ. ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಒಂದು ಚಿಕ್ಕ ಪಾತ್ರೆಯಲ್ಲಿ ಅವ್ರ ಪ್ಲೇಟಲ್ಲಿ ನೀಡ್ತಾ ಇದ್ದ. ಸರ್ವ್ಡ್ ಈ ಚೈಲ್ಡ್ ವಿತ್ ಎ ಸ್ಮಾಲ್ ಬೌಲ್ ಆಫ್ ವಾಟ್ರಿ ಗ್ರ್ಯೂಯಲ್. ವಾಟ್ರಿ ಗ್ರ್ಯೂಯಲ್ ಮೀನ್ಸ್ ದ್ರವ ರೂಪದ ಅಂಬಲಿ ಅಂತ ಕರಿಬೋದು ನಾವು. ಹೆಂಗೆ ಅಂಬಲಿ ಗಂಜಿ ಅಂತ ಕರಿತೀವಲ್ಲ, ಆ ಗಂಜಿಯನ್ನು ಹಾಕ್ತಾ ಇದ್ದ. ಒಂದು ಚಿಕ್ಕ ಒಂದು ಸೌಟನ್ನು ಅಥವಾ ಚಮಚೆಯನ್ನು ತಗೊಂಡು. ಅದು ಆ ಮಕ್ಕಳಿಗೆ ಸಾಲ್ತಾ ಇರಲಿಲ್ಲ. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಆಪೆಟೈಟ್ಸ್. ಈ ಹುಡುಗರಿಗೆ ಏನಾಗ್ತಿತ್ತಪ್ಪ ಅಂದ್ರೆ 9, 10, 11 ವರ್ಷಪ್ಪ ಅಂದ್ರೆ ಅವ್ರಿಗೆ ಬಹಳಷ್ಟು ಹಸಿವಾಗ್ತಾ ಇತ್ತು, ಹೊಟ್ಟೆ ಹಸಿತಾ ಇತ್ತು. ಆಪೆಟೈಟ್ಸ್ ಅಂದ್ರೆ ಹಸಿವು. ಬರ್ಕೊಡ್ರಿ ವಿದ್ಯಾರ್ಥಿಗಳು. ಓಲಿವರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್. ಓಲಿವರ್ ಮತ್ತು ಅವನ ಗೆಳೆಯರು ಏನು ಮಾಡ್ತಾರೆ? ಸಹಪಾಠಿಗಳು ಏನು ಮಾಡ್ತಾರೆ ನೋಡ್ರಿ? ವೇರ್ ಆಲ್ವೇಸ್ ಹಂಗ್ರಿ. ಅವ್ರಿಗೆ ಹೊಟ್ಟೆ ಹಸಿತಾ ಇತ್ತು ರೀ, ಚಳಿಗಾಲ ಇತ್ತು, ಬಹಳಷ್ಟು ಹಸಿ ಆಗುತ್ತಾರೆ ಚಳಿಗಾಲದಲ್ಲಿ. ಆ್ಯಂಡ್ ನೆವರ್ ಗಿವನ್ ಎನಫ್ ಟು ಈಟ್. ಅವರಿಗೆ ಹೊಟ್ಟೆ ತುಂಬ ಆ ಒಂದು ಅಂಬಲಿಯನ್ನು ಕೊಡ್ತಾನೆ ಇರಲಿಲ್ಲ. ಆ ಹಸಿವಿನಿಂದನೇ ಒದ್ದಾಡ್ತಾ ಇದ್ರು, ಪ್ರತಿನಿತ್ಯ ಸಾಯ್ತಾ ಇದ್ರು. ದಟ್ ಈವ್ನಿಂಗ್, ಈ ಒಂದು ಸಾಯಂಕಾಲ ಏನಾಯ್ತಪ್ಪ ಅಂದ್ರೆ ಒನ್ ಆಫ್ ದ ಬಿಗ್ಗರ್ ಬಾಯ್ಸ್, ಈ ಹುಡುಗರಲ್ಲೇ ಒಬ್ಬ ಎಲ್ಲಕ್ಕಿಂತ ದೊಡ್ಡ ಏನು ಮಾಡೋದಪ್ಪ ಅಂತಂದ್ರೆ ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ. ಒಂದು ಸ್ವಲ್ಪ ಸಾವಕಾಶವಾಗಿ ಕ್ಲಿಯರ್ವಾಗಿ ಹೇಳ್ದ, ಸ್ಪಷ್ಟವಾಗಿ ಹೇಳ್ದ. ಏನು ಹೇಳ್ದಪ್ಪ ಅಂದ್ರೆ that unless he had an extra bowl of gruel, he would most certainly eat the boy who slept next to him. ದೊಡ್ಡ ಹುಡುಗ ಏನಂತ ಹೇಳಿಪ್ಪ ಅಂದ್ರೆ, ನೀವು ನನಗೆಲ್ರೆ ಇನ್ನೊಂದು ಚಮಚೆ ಹೆಚ್ಚಿಗೆ ಅಂಬಲಿ ಹಾಕ್ಲಿಕ್ಕಂದ್ರೆ ನಾ ಏನು ಮಾಡ್ತೀನಿ, ರಾತ್ರಿ ನನ್ನ ಬಾಜುಕ್ಕೆ ಯಾರು ಮಕ್ಕೊಂಡಿರ್ತಾರಲ್ಲ ಅವ್ರನ್ನ ತಿಂದ ಬಿಡ್ತೀನಿ ಅಂತಂದು ನಾವು. ಓಕೆ, ಮುಂದೆ ಏನಾಗ್ತದೆ ನೋಡ್ರಿ. ಹಿ ಹ್ಯಾಡ್ ಅ ವೈಲ್ಡ್ ಆ್ಯಂಡ್ ಹಂಗ್ರಿ ಐ. ಹೊಟ್ಟೆ ಹಸಿತ್ರಿ ಅವನಿಗೆ. ಆ ಒಂದು ಹೊಟ್ಟೆ ಹಸಿವು ಅವನನ್ನು ಬಹಳಷ್ಟು ಕ್ರೂರನನ್ನಾಗಿ ಮಾಡಿತ್ತು. ಹಸಿದ ಕಣ್ಣುಗಳು, ಆ ಒಂದು ಕಣ್ಣಿನಲ್ಲಿ ಹಸಿವನ್ನು ಕಾಣ್ತಾ ಇದ್ವಿ. ಆ ಒಂದು ಕ್ರೂರತನದ ಹಸಿವು ಅಂತ ಕರಿತೀವಿ, ಆ ಒಂದು ದೊಡ್ಡ ಹುಡುಗನಿಗೆ ಆಗಿತ್ತು. ಸೊ ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್. ಚಿಕ್ಕ ಹುಡುಗರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಅವನನ್ನು ನಂಬಿದ್ರು. ಆ ಒಂದು ದೊಡ್ಡ ಹಾಲಲ್ಲಿ, ಸ್ಟೋನ್ ಹಾಲಲ್ಲಿ, ಈ ಒಂದು ಪುವರ್ ಹೌಸಲ್ಲಿ. ಅ ಕೌನ್ಸಿಲ್ ವಾಸ್ ಹೆಲ್ಡ್. ಒಂದು ಸಭೆ, ಒಂದು ಮೀಟಿಂಗ್ ನಡೀತ್ರಿ ಆ ಒಂದು ಹುಡುಗರಲ್ಲಿ. ಈ ಒಂದು ಮೀಟಿಂಗ್ನಲ್ಲಿ ಏನು ತೀರ್ಮಾನ ಆಯಿತು, ಏನು ಜಜ್ಮೆಂಟ್ ಆಯಿತು ಅನ್ನೋದು ನೋಡೋಣ. ಓಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ಟು ವಾಕ್ ಅಪ್ ಟು ದ ಮಾಸ್ಟರ್ ಆಫ್ಟರ್ ಸಪ್ಪರ್ ಆ್ಯಂಡ್ ಆಸ್ಕ್ ಫಾರ್ ಮೋರ್. ಓಲಿವರ್ ಟ್ವಿಸ್ಟ್ ಎಲ್ಲರೂ ಕೂಡ ಮುಂದೆ ಮಾಡಿದ್ರು. ನೀನ ಹೋಗಿ ಕೇಳ್ಬೇಕು ನೋಡಪ್ಪ, ಇಲ್ಲ ಅಥವಾ ನಿನ್ನ ತಿಂದು ಬಿಡ್ತೀನಿ ತರ್ಲಿಕ್ಕಂದ್ರೆ. ಟು ವಾಕ್ ಅಪ್ ಟು ದ ಮಾಸ್ಟರ್ ಆ್ಯಂಡ್ ಆಫ್ಟರ್ ಸಫರ್ ಆ್ಯಂಡ್ ಆಸ್ಕ್ ಫಾರ್ more.
ಊಟ ಆದ ಬಳಕ ತಿಂದ ಬಳಕ ಮತ್ತು ನೀವು ಹೋಗಿ ನಮ್ಮ ವಾರ್ಡನ್ ಕಡೆ ನಮ್ಮ ಮಾಸ್ಟರ್ ಕಡೆ ನೀವು ಬೇಡಬೇಕು ಇನ್ನೂ ಬೇಕಂತೇಳಿ ಅಂತ ಈ ಒಂದು ಓಲಿವರ್ ಟ್ವಿಸ್ಟನ್ನು ಕಳಿಸ್ತಾರೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ಓಕೆ, ಇಲ್ಲಿ ನೋಡ್ರಿ ಈ ಪಿಕ್ಚರ್ ನಿಮ್ಗಿಡೀ ಈ ಒಂದು ಸ್ಟೋರಿಯನ್ನು ಹೇಳುತ್ತೆ. ದ ಬಾಯ್ ಹೂ ಆಸ್ಕ್ಡ್ ಮೋರ್. ಇಲ್ಲಿ ನೋಡ್ರಿ, ಇಲ್ಲಿ ಏನದಪ್ಪ ಅಂದ್ರೆ ಮೆಟಲ್ ಬೆಸಿನ್ ಇದೆ, ಇಲ್ಲಿ ಬೌಲ್ ಇದೆ. ಆ ಹುಡುಗರು ನೋಡ್ರಿ ಮಣ್ಣಿನ ಮಡಿಕೆಯಲ್ಲಿ ತಮ್ಮ ಬೌಲ್ಗಳನ್ನು ತೊಗೊಂಡು ಇಲ್ಲಿ ನಮ್ಮ ಓಲಿವರ್ ಟೇಸ್ಟ್ ಕೇಳ್ತಾ ಇದ್ದಾನೆ ನೋಡ್ರಿ, ಇನ್ನೊಂದು ಸ್ವಲ್ಪ ಹಾಕು ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳ್ಕಿರ ಆ ಮೇಸ್ಟ್ರಿಗೆ. ಆ ಮಾಸ್ಟ್ರಿಗೆ ಅವ ಶೆಟ್ಟಿಗೆ ಮಗನ ಹೊಡೆದೇ ಬಿಡ್ತೀನಿ ಅಂತ ಹೇಳ್ಕಿರೋದು. ಓಕೆ, ಈ ಒಂದು ಪಿಕ್ಚರೇ ನಮಗೊಂದು 1000 ಶಬ್ದಗಳನ್ನು ಹೇಳುತ್ತೆ. ಓಕೆ, ನಾವು ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ. ದ ಗ್ರುವೆಲ್ ವಾಸ್ ಸರ್ವ್ಡ್ ಔಟ್ ಆ್ಯಂಡ್ ಕ್ವಿಕ್ಲಿ ಸ್ವಾಲೋಡ್. ಆ ಒಂದು ಅಂಬಲಿಯನ್ನು ಎಲ್ಲರಿಗೆ ನೀಡಿದರು. ಎಲ್ಲರೂ ಬಡ ಬಡ ನುಂಗೇ ಬಿಟ್ರು, ತಿಂದ ಬಿಟ್ರು. ಸ್ವಾಲೋಡ್ ಅಂದ್ರೆ ಏನ್ರಿ? ನುಂಗು, ತಿಂದು ಹಾಕು ಬೇಗನೆ. ಎಲ್ಲರೂ ತಿಂದ್ಬಿಟ್ರು. ದ ಬಾಯ್ಸ್ ವಿಸ್ಪರ್ಡ್ ಅಮಂಗ್ ದೆಮ್ಸೆಲ್ಸ್. ಈ ಹುಡುಗರು ತಮ್ಮಷ್ಟಕ್ಕೆ ತಾವೇ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಪಿಸುಗುಡುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಫೋರ್ಸ್ಡ್ ಓಲಿವರ್ ಟು ಗೋ. ಓಲಿವರ್ಗೆ ಏನು ಹೇಳ್ತಾರೆ? ಹೋಗಿ ತೊಂಬಾ, ನಿಂಗೆ ಹೇಳ್ತಿಲ್ಲ, ಹೋಗಿಲ್ಲ ಅದು ನಿನ್ನ ತಿಂದುಬಿಡ್ತೀನಿ ನೋಡೋಣ, ಹೋಗಿ ಇನ್ನೊಂದು ಬೌಲ್ ಇನ್ನೊಂದು ಪ್ಲೇಟ್ ತೊಂಬ ಹಾಕೊಂಬ ಅಂತ ಹೇಳಿ ಕಳಿಸ್ತಾರೆ. ಹಿ ಅಡ್ವಾನ್ಸ್ ಟು ದ ಮಾಸ್ಟರ್. ಇವ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಂದು ಅಂಬಲಿಯನ್ನು ನೀಡ್ತಕ್ಕಂಥ ಮಾಸ್ಟರ್ ಬಲ್ಲಿ ಹೊಂಟ. ಬೋಲ್ ಇನ್ ಹ್ಯಾಂಡ್, ಕೈಯಲ್ಲಿ ಏನದ ರೀ? ಆ ಪಾತ್ರೆ ಅದ, ನಾವು ಪ್ಲೇಟ್ ಅಂತೀವಲ್ರಿ, ತಾಟ ಅಥವಾ ಪ್ಲೇಟಲ್ಲಿ ಹಿಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಸೈಡ್ ಹೋಗಿ ಹೇಳ್ತಾನೆ ನೋಡ್ರಿ ಆ ಮಾಸ್ಟ್ರಿ, ಇನ್ ಎ ಲಿಟಲ್ ಫ್ರೈಟನ್ಡ್ ವಾಯ್ಸ್ ನಡುಗ್ತಾ ಇರುತ್ತೆ. ಎಲ್ಲಿ ಹೊಡೆದಿದ್ದಾನು, ಅಂಜಿಗೆ ಹೊಡೆದಿದ್ದಾನು, ಭಯ ಇಟ್ಕೊಂಡು ಏನಪ್ಪ ಅಂದ್ರೆ ಭಯದ ಒಂದು ಧ್ವನಿಯಲ್ಲಿ ಹೇಳ್ತಾನ್ರಿ ಆ ಒಂದು ಓಲಿವರು. ಏನಂತ ಹೇಳ್ತಾನೆ ನೋಡೋಣ. ಪ್ಲೀಸ್ ಸರ್, ದಯವಿಟ್ಟು ಗುರುಗಳೇ, ಐ ವಾಂಟ್ ಸಮ್ ಮೋರ್, ಇನ್ನೊಂದು ಸ್ವಲ್ಪ ನನಗೆ ಏನು ಮಾಡ್ರಿ ಹಾಕ್ರಿ ಈ ಒಂದು ಅಂಬಲಿಯನ್ನು ಅಂತ ಕೇಳ್ತಾನೆ. ಅವಾಗ ಏನಾಗುತ್ತೆ ನೋಡೋಣ್ರಿ. ದ ಮಾಸ್ಟರ್ ವಾಸ್ ಅ ಫ್ಯಾಟ್. ಹ್ಯಾಂಗದ ನೋಡ್ರಲ್ಲಿ, ಬಾಡಿ ಗಾರ್ಡ್ ಇದ್ದಂಗೆ, ಹೊಟ್ಟೆ ಹೆಂಗೆ ಬಿಟ್ಟ ನೋಡಿ ಮನಗಡ, ಅಗದಿ ದೊಡ್ಡ ಆಳ ಅಂತ ಅನ್ಬೋದು ನಾವು. ಅಷ್ಟು ಸ್ಟ್ರಾಂಗ್ ಇದ್ದ ಮಾಸ್ಟ್ರು, ಹೆಲ್ದಿ ಆರೋಗ್ಯಕರ ಮನುಷ್ಯ ಇದ್ರೆ ಅವ. ಬಟ್ ಹಿ ಟರ್ನ್ಡ್ ವೆರಿ ಪೇಲ್ ಆಟ್ ದಿಸ್. ಇವ್ನು ಹೇಳೋದನ್ನು ಇನ್ನೊಂದು ಸ್ವಲ್ಪ ಬೇಕಾ ಅಂತ ಹೇಗಿರಂದ ಅವನ ಮುಖಾನೇ ಸಪ್ಪಗಾಗಿ ಬೀಳ್ತದೆ ರೀ, ಬಾಡಿ ಬಿಡ್ತದೆ, ಸಿಟ್ಟು ಬಂದ್ಬಿಡ್ತಾವ ಅವನಿಗೆ. ವಾಚ್ ಹಿ ಸೇಡ್, ಏನು ಕೇಳಕ್ಕೆ ಇನ್ನ ಬೇಕಾ ನೀನು ಮಗನ? ಆಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹಿಸ್ ಇಯರ್ಸ್. ಅವ ಮಾಸ್ಟ್ರು ತನ್ನ ಕಿವಿಗಳನ್ನೇ ನಂಬಲಿಲ್ಲ. ಯಾಕಂದ್ರೆ ಇನ್ನೂ ತಕ ಯಾರು ಕೇಳಿಲ್ಲ, ಇನ್ನೂ ಹಾಕ್ರಿ ಅಂತ ಇವ ಬಂದಲ್ಲ, ಅವನ ಕಿವಿಗಳನ್ನೇ ನಂಬಲಿಲ್ಲ. ಪ್ಲೀಸ್ ಸರ್, ಐ ವಾಂಟ್ ಸಮ್ ಸರ್, ದಯವಿಟ್ಟು ಸರ್ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ ನೋಡ್ರಿ. ಓಕೆ, ಹಸಿವು ಕಲಿಸ್ತಕ್ಕಂಥ ಪಾಠ ಯಾವ ವಿಶ್ವವಿದ್ಯಾಲಯನೂ ಕೂಡ, ಯಾವ ಶಾಲೆ ಕಾಲೇಜುಗಳು ಕೂಡ ಕಲಿಸಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮುಂದೆ ಏನಾಗುತ್ತೆ ನೋಡೋಣ್ರಿ. ದ ಮಾಸ್ಟರ್ ಏಮ್ ಅ ಬ್ಲೋ ಅಟ್ ಇಸ್ ಹೆಡ್. ಒಂದು ಸಾಟನಂಗೆ ತಿರುಗಿ ಬಿಡ್ತಾನೆ ರೀ ಅವನಿಗೆ, ಪಾಪ ಓಲಿವರ್ಗೆ ಹೊಡೆದ ಬಿಡ್ತಾನೆ. ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್. ಅವನ ಕೈಯಾಗಿ ಹಿಡ್ದ ಅವನು ಗಚ್ಚಾಗಿ ಹಿಡ್ಕೊಂಡ್ಬಿಡ್ತಾನೆ, ಕಟ್ಟಿಬಿಡ್ತಾನೆ ರೀ ಅವನು. ಆ್ಯಂಡ್ ಶೌಟೆಡ್ ಫಾರ್ ಎ ಬೀಡಲ್. ಆ ಒಂದು ಅಧಿಕಾರಿ, ಈ ಒಂದು ಪುವರ್ ಹೌಸಿನ ಅಧಿಕಾರಿ, ಅನಾಥಾಶ್ರಮದ ಅಧಿಕಾರಿ ಇರ್ತಾನಲ್ರಿ, ಅವನು ಕರಿತಾನೆ. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದ ರೂಮ್. ಇವ ಬೆಂಕಿ ಹತ್ತದವ್ರ ಕತೆ ಧನ್ನತ್ ಒಳಗೆ ಬಂದೇ ಬಿಡ್ತಾನೆ. ಇಂದ ಗ್ರೇಟ್ ಎಕ್ಸೈಟ್ಮೆಂಟ್, ಏನಾಯ್ತು? ಅತ್ಯಂತ ಕುತೂಹಲದಿಂದ, ದೊಡ್ಡ ಕುತೂಹಲದಿಂದ ಒಳಗೆ ಬಂದ್ಬಿಡ್ತಾನೆ. ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹಾರರ್. ಇವ ಅತ್ಯಂತ ಭಯಾನಕವಾಗಿ ಬಂದಾನ್ರಿ. ಹಾರರ್ ಅಂದ್ರೆ ಏನ್ರಿ? ಭಯಾನಕವಾಗಿ ಬಂದ್ಬಿಟ್ಟಿದ್ದಾನೆ. ವೆನ್ ಈ ಹರ್ಡ್ ಆಫ್ ಓಲಿವರ್ಸ್ ಕ್ರೈಮ್. ಇವ ಮಾಸ್ಟರ್ ಎಲ್ಲ ಇವ್ ನೋಡ್ರಿ ತಿಂದಾನೀಗ ಮತ್ತೆ ಬಂದ, ನನಗಿನ್ನ ಬೇಕಂತ ಈ ಒಂದು ಕ್ರೈಮನ್ನು, ಅಪರಾಧವನ್ನು ಈ ಒಂದು ಮಿಸ್ಟರ್ ಬಂಬಲ್ ಮಾಸ್ಟರ್ನಿಂದ ಕೇಳಲ್ಪಡ್ತಾನೆ. ಮುಂದೆ ಏನಾಗುತ್ತೆ ನೋಡ್ರಿ. ಆಸ್ಕ್ಡ್ ಫಾರ್ ಮೋರ್ ಹಿ ಎಕ್ಸ್ಕ್ಲೈಮ್ಡ್. ಇನ್ನೂ ಬೇಕಂತ ಕೇಳಿದೆ ಆ ಮಗನ ಅಂತ ಇವ ಜೋರಾದ ಧ್ವನಿಯಲ್ಲಿ ಹೇಳ್ತಾನ್ರಿ. ಎಕ್ಸ್ಕ್ಲೈಮೇಷನ್ ಸೆಂಟೆನ್ಸ್ ವಿಚ್ ಎಂಡ್ಸ್ ವಿತ್ ಇಲ್ಲದ ನೋಡ್ರಿ ಎಕ್ಸ್ಕ್ಲಮೇಷನ್ ಮಾರ್ಕ್. ಜೋರಾದ ಧ್ವನಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನ್ರಿ. ಐ ನೆವರ್ ಹರ್ಡ್ ಆಫ್ ಸಚ್ ಎ ಥಿಂಗ್. ಇಂಥ ಮಾತು ನನ್ನ ಇಡೀ ಆಶ್ರಮದಾಗ ಯಾರೂ ನಾ ಒಮ್ಮೆ ಕೇಳಿಲ್ಲ, ನೀ ಕೇಳ್ತೀಯ ಮಗನ ಇಟ್ಟದಿ ಅಂತ ಹೇಳ್ತಾನೆ. ಡಿಫೆಂಡ್ ಆನ್ ಇಟ್, ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹಂಗ್. ಈ ಒಂದು ಈ ಮಗನ್ನ ಏನು ಮಾಡ್ರಿ, ನೇತಾಕ್ರಿ, ಗಲ್ಲಿಗೆ ಹೇರ್ಸ್ರಿ, ಗಲ್ಲಿಗೆ ಏರ್ಸೋನು ಅಂತ ಏಕಿರಿಂದ
ಈ ಒಂದು ಮಗುವನ್ನು ಗಲ್ಲಿಗೇಸೋ ಒಂದು ಆರ್ಡ್ರನ್ನು ಮಿಸ್ಟರ್ ಬಂಬಲ್ ಕೊಡ್ತಾನೆ. ಮುಂದೆ ಏನಾಗುತ್ತಾ ನೋಡ್ರಿ ಪಾಪ ಹಸಿದ ಹೊಟ್ಟೆಯಿಂದ ಬಂದಿರತಕ್ಕಂಥ ಮಗುವಿಗೆ ಯಾವ ರೀತಿ ಈ ಒಂದು ಹಸಿವು ಎಷ್ಟು ಕೆಟ್ಟದನ್ನೋದನ್ನು ನಾವಿಲ್ಲಿ ಕಲಿತೀವಿ. ಅದಕ್ಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ ಯುವರ್ ಲೈಫ್ ಎಲ್ಲಾದರೂ ಫುಡ್ ಇದ್ದರೆ ಅದನ್ನು ವೇಸ್ಟ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ 8th ಪ್ಯಾರಾಗ್ರಾಫನ್ನು ಲಾಸ್ಟ್ ಪ್ಯಾರಾಗ್ರಾಫ್ ಇದೆ, ಅದನ್ನು ನೋಡೋಣ. ಆ್ಯಸ್ ಅ ಪನಿಷ್ಮೆಂಟ್, ಇವನಿಗೆ ಒಂದು ಪನಿಷ್ಮೆಂಟ್ ಶಿಕ್ಷೆ ಏನಾಯ್ತು ನೋಡ್ರಿ, ಫಾರ್ ಹಿಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್, ಅವನ ಒಂದು ಹಸಿವಿಗೆ, ಆ ಒಂದು ಹೊಟ್ಟೆಯ ಬಾಕ್ತನಕ್ಕೆ ಮತ್ತು ಅವನ ಧೈರ್ಯಕ್ಕೆ. ಯಾಕಂದರೆ ಯಾರೂ ಬಂದು ಕೇಳಿಲ್ಲ, ಇವ ಬಂದು ಕೇಳಿಲ್ಲ. ಬೋಲ್ಡ್ನೆಸ್ ಅಂದರೆ ಧೈರ್ಯತನ, ಗ್ರೀಡ್ ಅಂದರೆ ಅಂದರೆ ಹಸಿವು. ಏನು ಶಿಕ್ಷೆ ಆಗುತ್ತಪ್ಪ ಅಂದ್ರೆ, ಓಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ದ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಅವನು ಏನು ಮಾಡ್ತಾರಪ್ಪ ಅಂದ್ರೆ, ಈ ಜೈಲು ಇರ್ತಾವಲ್ರಿ, ಆ ಜೈಲಿನಲ್ಲಿರ್ತಕ್ಕಂಥ ಒಂದು ರೂಮಲ್ಲಿ ಲಾಕ್ ಮಾಡಿ ಆ ಒಂದು ಕತ್ತಲೆ ಒಬ್ಬನೇ ಇರಬೇಕು ಮಗನೇ ಅಂತ ಈ ರೀತಿ ಶಿಕ್ಷೆ ಕೊಡ್ತಾರೆ. ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್, ಮುಂಜಾನೆ ಮರುದಿನ ಏನಾಗುತ್ತಪ್ಪ ಅಂತಂದ್ರೆ, ನೋಟಿಸ್ ವಾಸ್ ಪೇಸ್ಟೆಡ್ ಆನ್ ದ ಔಟ್ಸೈಡ್ ಆಫ್ ದ ಗೇಟ್. ಆ ಒಂದು ಗೇಟ್ನ ಮುಂದೆ ಒಂದು ನೋಟಿಸನ್ನು ಹಚ್ಚಿದ್ರು. ಏನಿತ್ತು ನೋಡೋಣ್ರಿ, ಆಫರಿಂಗ್ ಅ ರಿವಾರ್ಡ್ ಆಫ್ 5 pounds ಟು ಎನಿ ಮ್ಯಾನ್ ಆರ್ ವುಮೆನ್ ಹೂ ವುಡ್ ಟೇಕ್ ಓಲಿವರ್ ಟ್ವಿಸ್ಟ್ ಆಫ್ ದ ಹ್ಯಾಂಡ್ಸ್ ಆಫ್ ದ ಪುವರ್ ಹೌಸ್. ಯಾರಾದರೂ ಈ ಓಲಿವರ್ ಟ್ವಿಸ್ಟ್ನನ್ನು ಕರೆದುಕೊಂಡು ಹೋದರೆ ನಿಮಗೇನು ಮಾಡ್ತೀವಿ ನಾವು, 5 ಪೌಂಡ್ಗಳನ್ನು ಆ ಒಂದು ಗಂಡಸರಿಗಾಗಲಿ ಅಥವಾ ಹೆಣ್ಣು ಮಗಳಿಗಾಗಿ ಅಥವಾ ಪುರುಷನಿಗಾಗಲಿ ಹೆಣ್ಣು ಮಗಳಿಗಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಪ್ಪ ಅಂದ್ರೆ, ಮರುದಿನ ಆ ಒಂದು ಗೇಟ್ನ ಪಕ್ಕ ಈ ಒಂದು ಇನ್ಸ್ಟ್ರಕ್ಷನನ್ನು ನೋಟಿಸನ್ನು ಫೇಸ್ಟ್ ಮಾಡ್ತಾರೆ. ಈ ರೀತಿ ನೋಡ್ರಿ, ಬರೇ ಇನ್ನೂ ಒಂದು ಸ್ವಲ್ಪ ಅಂತ ಕೇಳಿದ್ದಕ್ಕೆ ಇವನಿಗೆ ಆ ಆಶ್ರಮದಿಂದಾನೇ ಹೊರಗೆ ಹಾಕ್ಲಿಕ್ಕತ್ರು. ಈ ರೀತಿ ತನ್ನ ಹಸಿವನ್ನು ಈಡೇರಿಸಲಿಕ್ಕೆ ಆ ಹುಡುಗ ಇನ್ನೊಂದು ಸ್ವಲ್ಪ ಕೇಳಿದ ಅಂತಕ್ಕಂಥ ಸ್ಟೋರಿ. ಟೈಟಲ್ ಅದಲ್ರಿ, ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಚಾರ್ಲೆಸ್ ಡಿಕನ್ಸ್ ಅವರು ಬರೆದಿದ್ದು ಅತ್ಯಂತ ಅದ್ಭುತವಾಗಿದೆ. ಯಾಕಂದರೆ ಚಾರ್ಲೆಸ್ ಡಿಕನ್ಸ್ ಅವರು ಈ ಒಂದು ಏರಿಯಾದ ಮೇಲೆ, ಇಂಥ ಬಡ ಮಕ್ಕಳ ಮೇಲೆ, ಬಡ ಜನರ ಮೇಲೆ ಬಹಳಷ್ಟು ಸಾಹಿತ್ಯಗಳನ್ನು ಬರೆದಿದ್ದಾರೆ. ಐ ಹೋಪ್ ಈ ಸ್ಟೋರಿ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಅರ್ಥ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಇದರಿಂದ ಈ ಸ್ಟೋರಿಯನ್ನು ತಿಳಿದುಕೊಳ್ಳಿ, ಅವರಿಗೂ ಕೂಡ ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತಾನೆ ಹೇಳ್ತಾ ಓಕೆ, ಬಾಯ್, ಸಿ ಯು ಸೂನ್.